ಊಟಕ್ಕೆ ಬಾಯ್ಲ್ಡ್ ಎಗ್ ತಿನ್ನೋದು, ಊಟ ಮಾಡ್ಲಿಕ್ಕಿಲ್ಲ ಇವತ್ತು, ಬರೀ ಬಾಯ್ಲ್ಡ್ ಎಗ್ ಮಾತ್ರ. ಇವತ್ತಿನ ನಂದೊಂದು ಒಳ್ಳೆ ಸೀರೀಸ್ ನಾನು ಓಪನ್ ಮಾಡಲಿಕ್ಕಿದೆ, ನಂದು ವ್ಲಾಗ್ಸ್ ಇದ್ದು. ಸೊ ಅಕ್ಕನದು ಯಾವಾಗ ಮರಿ ಬರಲಿಕ್ಕೆ ನಂಗೆ ಗೊತ್ತಿಲ್ಲ. ಸೊ ಊಟಕ್ಕೆ ಸ್ಪೆಷಲ್ ಏನು ಅಂತ ಹೇಳಿದರೆ ಉಂಟು, ವಾ ತುಂಬ ಉಂಟು ಇದರಲ್ಲಿ. ಸೊ ಇವತ್ತು ನಾವು ಫ್ರಿಜ್ಜಲ್ಲಿ ಉಂಟು ಬರೀ ವಾಟರ್ ಮೆಲನ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಲ್ ಡೈಲಿ ಡಮ್ ಡಮ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದರೆ, ನಾನು ಗಾಡಿ ಬಿಟ್ಟು ಬಂದಿದ್ದೇನೆ ಎಲ್ಲಿ ನನ್ನ ಡ್ಯೂಟಿ ಮಾಡೋ ಪ್ಲೇಸ್ನಲ್ಲಿ. ದ ರೀಸನ್ ಈಸ್ ಬೆಳಿಗ್ಗೆ ಬರುವಾಗ ಲೇಟ್ ಆಗಿತ್ತು ಡ್ಯೂಟಿಗೆ. ಸೊ ನಾನೊಂದು ಕೀಯನ್ನು ಒಂದು ಪರ್ಸನಿಗೆ ಕೊಟ್ಟಿದ್ದೆ, ಬಟ್ ಆ ಪರ್ಸನ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನನ್ನ ಕೀಯನ್ನು ತಗೊಂಡು ಅವರ ಮನೆಗೆ ಹೋಗಿದ್ದಾರೆ. ಸೊ ಅವ್ರಿಗೆ ಪುನಃ ಬರಲಿಕ್ಕೆ ಆಗಲ್ಲ ಅಂತೆ. ಸೊ ಹಾಗಾಗಿ ನಾನೀಗ ನಡ್ಕೊಂಡು ಹೋಗ್ತಿದ್ದೇನೆ ಫ್ರಮ್ ಈ ಸೈಡ್. ನೋಡ್ಬೋದು, ಇದು ಫ್ರಮ್ ಮಣಿಪಾಲ್ ಟು ಪರಂಪಳ್ಳಿ. ಸೊ ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು, ನನಗೆ ತುಂಬ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು. ಸೊ ನಡ್ಕೊಂಡು ಹೋದ ನಂತರ ನನ್ನ ಫ್ರೆಂಡ್ ಬರ್ತಾರಂತೆ. ಸೊ ಅವ್ರು ಬರಲಿಕ್ಕೆ ಒಂದು 1/4 ಗಂಟೆ ಉಂಟು ಅಂತ ಹೇಳಿದರು. ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡಿದೆ, ಯಾಕೆ ನಡ್ಕೊಂಡು ಹೋಗುವ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ಸೊ ನೋಡ್ಬೋದು ನಮ್ಮ ಮಣಿಪಾಲ್ ಟ್ರಾಫಿಕ್ಕು ಈ ಥರ ಇದೆ. ಸೊ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು, ರೋಡ್ ಸೈಡ್ ನಡ್ಕೊಂಡು ಹೋಗುವಂಥದ್ದು. ಸೊ ನಾನಂತೂ ಫುಲ್ ಸೆಟ್ ಅಂದ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ, ನಾನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಇರ್ತೀನಿ. ಸೊ ನಂಗೆ ಕಾಡಲ್ಲೂ ಇರ್ತೀನಿ, ಬೇಕಾದ್ರೆ ನಾಡಲ್ಲೂ ಇರ್ತೀನಿ, ಆ ಥರದ ಪರ್ಸನ್ ನಾನು. ಸೊ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು. ಸೊ ತುಂಬ ದೂರ ಇದೆ. ಸೊ ಅವ್ರು ಬರಲಿಕ್ಕೆ 1/4 ಗಂಟೆ ಉಂಟಂತೆ. ಸೊ ಅವರು 1/4 ಗಂಟೆ ಇರೋ ತನಕ ನಾನು ಏನು ಮಾಡೋದು, ಸುಮ್ಮನೆ ವ್ಲಾಗ್ ಆದರೂ ಮಾಡ್ಕೊಂಡು ಹೋಗೋ, ಟೈಮ್ ಪಾಸ್ ಮಾಡುವ ಅಂತ. ಸೊ ಇವತ್ತಿನ ನಂದೊಂದು ಒಳ್ಳೆ ಸೀರೀಸ್ ನಾನು ಓಪನ್ ಮಾಡಲಿಕ್ಕಿದೆ, ನಂದು ವ್ಲಾಗ್ಸ್ ಇದ್ದು. ಸೊ ಸುಮ್ಮನೆ ಒಟ್ರಾಶಿ ವ್ಲಾಗ್ಸ್ ಮಾಡ್ತಾಯಿದ್ದೆ, ಬಟ್ ಇವತ್ತಿಂದ ಸೀರೀಸ್ ಆಫ್ ವ್ಲಾಗ್ಸ್ ಮಾಡ್ತೇನೆ. ಸೊ ಒಂದೊಳ್ಳೆ ನೇಮ್ ಇಡ್ತೇನೆ ಒಂದು ಬ್ಲಾಗಿಗೆ. ಸೊ ಸೀರೀಸ್ ಆಫ್ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ, ನೋಡ್ತಾ ಇರಿ ನೀವು. ತುಂಬ ಹಸಿವು ಆಗ್ತಾ ಉಂಟು, ಅದರ ಮಿಡಲ್ ನಂದು ಕೂಡ ವಾಕಿಂಗ್ ಆಗ್ತಾ ಉಂಟು. ಎಂತ ಮಾಡೋದು ಹೇಳಿ, ಕೀ ಅವ್ರಿಗೆ ಕೊಟ್ಟಾಗಿದೆ, ಅವ್ರಿಗೆ ಬೈಯುವಾಗೆ ಉಂಟಾ? ಇಲ್ಲ, ನನಗೆ ನಾನು ಬೆಳಿಗ್ಗೆ ಬರುವಾಗ ಅರ್ಜೆಂಟ್ ಆಗಿತ್ತು. ಯಾಕೆಂತ ಹೇಳಿದೆ, ಕೆಲಸ ಮುಗಿಸಿ ಬರುವಾಗ ಲೇಟ್ ಆಗಿತ್ತು. ಸೊ ಹಾಗಾಗಿ ಬರುವಾಗ ನಾನು ಅರ್ಜೆಂಟ್ ಆಗಿತ್ತು, ಹಾಗಾಗಿ ನಾನು ಕೀಯನ್ನು ಅವ್ರಿಗೆ ಕೊಟ್ಟಿದ್ದೆ. ಸೊ ಅವ್ರಿಗೆ ಕೀ ಕೊಟ್ಟೆ, ಅವ್ರು ತಗೊಂಡು ಮನೆಗೆ ಹೋದರು, ಏನು ಮಾಡೋಂಗಿಲ್ಲ. ಸೊ ನಾನು ಎಣಿಸಿದ್ದೆ 7 ಗಂಟೆಗೆ ಡ್ಯೂಟಿ ಬಿಡ್ತದೆ. ಸೊ 7:30ಗೆ ಹೋಗಬೇಕು. ಸೊ 7:30ಗೆ ಮನೆಗೆ ರೀಚ್ ಆಗಿ ಇಷ್ಟಿಷ್ಟು ಕೆಲಸ ಮಾಡಬೇಕು, ಈ ಥರ ಕೆಲಸ ಮಾಡಬೇಕು. ಸ್ವಲ್ಪ ಲೈಕ್ ತುಂಬಾ ತಲೆಯಲ್ಲಿ ಸೆಟ್ ಆಗಿದೆ, ಬಟ್ ಸಿಚುವೇಶನ್ ಈ ಥರ ಆಗಿದೆ, ಏನು ಮಾಡೋಂಗಿಲ್ಲ, ಲೈಫೇ ಹಾಗೇನೆ. ಯಾಕೆ ಅಂತ ಹೇಳಿದರೆ, ಎಣಿಸಿದ್ದು ಪ್ರತಿಯೊಂದು ಮಾಡಲಿಕ್ಕೆ ಆಗುತ್ತೆ ಅಂತ ಲೈಫಲ್ಲಿ ಯಾವತ್ತೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಎಣಿಸಿದ್ದು ಮಾಡಲಿಕ್ಕೆ ಆಗುತ್ತೆ ಲೈಫಲ್ಲಿ, ಆಗಲ್ಲ ಅಂತಲ್ಲ, ಬಟ್ ಎವ್ರಿ ಟೈಮ್ ಆಗಲ್ಲ. ಯಾಕೆ ಅಂತ ಹೇಳಿದರೆ ಅನ್ಸರ್ಟಿನ್ ಥಿಂಗ್ಸ್ ಎಲ್ಲ ಆಗುತ್ತೆ ಲೈಫಲ್ಲಿ. ಸೊ ನೋಡ್ಬೋದು ಈ ಥರ ರೋಡಲ್ಲಿ ನಡ್ಕೊಂಡು ಹೋಗೋದು ಸಿಚುವೇಶನು. ಸೊ ಈ ಥರ ನಡ್ಕೊಂಡು ಹೋಗ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ರೋಡ್ ಸೈಡಲ್ಲಿ ಇಂಥ ಬ್ಯೂಟಿಫುಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಅಥವಾ ಒಂದೊಂದೊಳ್ಳೆ ಪ್ಲೇಸಸ್ಸು, ಏನೋ ಒಂದು ಮಜಾ ನಡ್ಕೊಂಡು ಹೋಗುವಂಥದ್ದು. ಸೊ ಈ ಥರ ಲೈಫಲ್ಲಿ ಪುನಃ ಸಿಗೋದಿಲ್ಲ. ಸೊ ಸಿಕ್ಕಿದಾಗ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನಂತೂ ಲೈಫಲ್ಲಿ ಸೆಟ್. ಯಾಕೆ ಅಂತ ಹೇಳಿದರೆ, ನಾನು ಲೈಫಲ್ಲಿ ಎಲ್ಲ ನಾನು ಅನುಭವಿಸಬೇಕು ಅಂತ ಇದ್ದೀನಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್, ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ನಾನು ಅನುಭವ ಮಾಡ್ತೀನಿ. ಸೊ ನಡ್ಕೊಂಡು ಮುಂದೆ ಬಂದೆ. ಸೊ ಮಣಿಪಾಲ್ ಟೌನಲ್ಲಿದ್ದೀನಿ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮದು ಮಣಿಪಾಲ್ದು ರೋಡ್ ಬರುತ್ತೆ. ಯಾವುದು ರೋಡು ಅಂತ ಹೇಳಿದರೆ, ರಿಪೇರಿ ಆಗಿರುವಂಥ ರೋಡು. ಸೊ ಅಲ್ಲಿಗೆ ಹೋಗ್ತೀನಿ. ಸೊ ಆ ರೋಡಲ್ಲಿ ಎಷ್ಟು ಎದ್ದು ವ್ಲಾಗ್ಸ್ ಎಲ್ಲ ಮಾಡಿದ್ದುಂಟು, ನಾವು ವೀಡಿಯೋಸ್ ಎಲ್ಲ ಮಾಡಿದ್ದುಂಟು. ಫೈನಲಿ ಆ ರೋಡ್ ರಿಪೇರಿ ಆಗಿದೆ. ಸೊ ಹೀಗೆ ವಾಕ್ ಮಾಡ್ತಾ ಇನ್ನು ನನ್ನ ಫ್ರೆಂಡ್ ಬರ್ತಾರೆ. ಅವ್ರು ಬಂದಮೇಲೆ ನಾನು ಅವ್ರ ಗಾಡಿಯಲ್ಲಿ ನಾನು ಮನೆಗೆ ಹೋಗಿ ರೀಚ್ ಆಗಿ ನನ್ನ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ನಂದು ಮನೆಯಲ್ಲಿ ಓನ್ಲಿ 10% ಚಾರ್ಜ್ ಇರೋದು. ನಾನು ಬರ್ತಾ ಮುಂದೆ ನಡ್ಕೊಂಬರ್ತಾ ಇಲ್ಲಿಗೆ ಬಂದೆ, ಸಾಯಿರಾದ ಹತ್ರ. ಸೊ ನೋಡ್ಬೋದು. ಸೊ ಇಷ್ಟು ದೂರ ಬಂದು ನಂದು ಫ್ರೆಂಡ್ ಬಂದಿಲ್ಲ. ಸೊ ಫ್ರೆಂಡ್ಸಿಗೆ ಟೈಮಲ್ಲಿ ಬರೋದಿಲ್ಲ ಅಂತೆ. ಸೊ ಇಷ್ಟು ದೂರ ಬಂದಾಯ್ತು, ಇನ್ನೂ ಬಂದಿಲ್ಲ. ಸೊ ನೋಡುವ ನಾನು ಎಲ್ಲಿಗೆ ನಡ್ಕೊಂಡು ಹೋಗ್ತೇನೆ ಅಂತ. ಸೊ ಮೇ ಬಿ ಗಾಡಿ ಬರ್ತಿರಬೇಕು. ಫುಲ್ ಸುಸ್ತಾಗಿದೆ, ಕೈಕಾಲೆಲ್ಲ ಎಳೀತಾ ಉಂಟು. ತುಂಬಾ ವಾಕ್ ಮಾಡಿದೆ ನಾನು ಇವತ್ತು, ತುಂಬ ಅಂದರೆ ತುಂಬ. ತಿಂದೇನಾ? ಸೊ ಮಣಿಪಾಲದಿಂದ ಕೆಳಗಡೆ ವಾಕಿಂಗ್ ಮಾಡ್ಕೊಂಡು ಬಂದು ನಾನೀಗ ಬಂದೆ ಮನೆಗೆ ಬರ್ತಾ ಇಲ್ಲಿ ನೋಡಿ ಬಕ್ಕಸುರಿ. ಸೊ ನಮ್ಮ ಮೇಡಮ್ ಅವ್ರು ತಿಂತಾ ಇದ್ದಾರೆ. ಎಂತ ಹೇಳಿದರೆ, ಬಾಯ್ಲ್ಡ್ ಎಗ್ಗು. ಸೊ ಆ ಬಾಯ್ಲ್ಡ್ ಎಗ್ ಹೇಗೆ ತಿಂತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಬಾಯ್ಲ್ಡ್ ಎಗ್ನ ಮೇಲೆ ಟೊಮಾಟೊ ಸಾರು ಹಾಕಿ ತಿಂತಿದ್ದಾರೆ ಮಾರೆ, ಗಲೀಜಿ. ಈ ತರ ನೀವು ನೋಡಿದ್ದೀರಾ? ಭಟ್ರ ಮನೆ ಪುಳಿಕೋದ್ದೆಲಿಗೆ ಎಗ್ನ ಮೇಲೆ ಪುಳಿಕೋದ್ದೆಲಿ ಹಾಕಿ ತಿಂತಿದ್ದಾರೆ ನಮ್ಮ ಮೇಡಮ್. ಅಲ್ಲ ಮೇಡಮ್? ಇಂಥ ಒಂದು ಟೇಸ್ಟ್ ನೋಡಿರ್ತಾರೆ ಅಂದ್ರೆ ನೀವು ಯಾರಾದ್ರೂ ನೋಡಿರ್ತೀರಾ? ಈ ತರ ತಿನ್ನುವವರು. ಹಾ
ಸೊ ಅಕ್ಕನಿಗೆ ಇವತ್ತು ನಂದು ಸ್ಪೆಷಲ್ ತಂದಿದ್ದೇನೆ ಅಂತ ಹೇಳಿದರೆ ಕೋನ್ ಅವಳಿಗೆ, ಕೋನ್ ಐಸ್ ಕ್ರೀಮ್ ಅಕ್ಕನಿಗೆ, ಅಪ್ಪ ಅಮ್ಮನಿಗೆ ಕಪ್ ಐಸ್ ಕ್ರೀಮ್ ಕಮ್ಮಿಯದ್ದು ಅಲ್ಲ ಅಕ್ಕನದ್ದು ಯಾವತ್ತ ಮರಿ ಬರಲಿಕ್ಕೆ ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ವಾರದಲ್ಲಿ ಮರಿ ಬರ್ಲಿಕ್ಕೆ ಉಂಟು ನಮ್ಮ ಮನೆಗೆ. ರಾಕಿ ಮಾಮ, ರಮ್ಯಾ ಮಮ್ಮ, ಮಮ್ಮ ಅನ್ಪೇರದ ರಮ್ಯಾ, ರಮ್ಯಾ ಅಕ್ಕ, ರಮ್ಯಾ ಅಕ್ಕ ಬೊಡ್ಚಿ ಪಂಡೆ ಸ್ಪೂನ್ ಸ್ಪೂನ್ ನಾನು ಬೇಡ ಹೇಳಿದೆ, ಯಾಕೆ ಸುಮ್ಮನೆ ಅದಕ್ಕೆ ನೋಡಿ. ಸೊ ಹ್ಯಾಂಗ್ ಅದರದ್ದು ಇದು ಇನ್ನು ಮೊದಲು ಇತ್ತಿನ್ನು ಅದು ಗೆಪ್ಪು ನಮ್ಮ ಪಪ್ಪ ಕೊಟ್ಟು ಇದು ಮೊದಲು ನೀ ತೆಗಿಯ, ನನಗೆ ಸ್ವಲ್ಪ ತಿನ್ಬೇಕು ಇದರಲ್ಲಿ ಗೆಪ್ಪು ಮಾರ ಐತೆ ಏನೊಂದು ಕೇನು ನೀನೊಂದು ಯಾಕೆಂತ ಅವಳು ಬಿಟ್ರೆ ಪೇಪರ್ಸ್ ತಿಂತಾಳೆ ಇನ್ನು. ಶೀ ಅಕ್ಕನ ಲವ್ ಬೈಟ್ ನಂಗೆ. ರಮ್ಯ ಸೂಪರ್ ಸಾಲಿಡ್ ಐಸ್ ಕ್ರೀಮ್. ಸೊ ಈಗ ಬಂದಾಯ್ತು ಮನೆಗೆ. ಸೊ ತಲೆಗೆ ಎಣ್ಣೆ ಹಾಕಿ ಆಯಿತು. ಸೊ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗೋಕ್ಕಿಂತ ಮೊದಲು ನಾನು ತುಂಬ ಕೆಲಸ ಇದೆ. ಸೊ ಆ ಕೆಲಸ ಏನು ಅಂತ ಹೇಳಿದರೆ, ಸೊ ನಂದಿಲ್ಲಿ ವೀಡಿಯೋ ಎಡಿಟಿಂಗ್ ಆಗಲಿಕ್ಕೆ ಉಂಟು. ಸೊ ವೀಡಿಯೋ ಎಡಿಟಿಂಗ್ ಆಗಲಿಕ್ಕಿದ್ದೆ. ಸೊ ವೀಡಿಯೋ ಎಡಿಟಿಂಗ್ ಆಗಲಿಕ್ಕೆ ಉಂಟು. ನನಗೆ ತುಳುವಲ್ಲಿ ಬಡಬಡ ಮಾತಾಡ್ಬೋದು, ಆದರೆ ಕನ್ನಡದಲ್ಲಿ ಬಡಬಡ ಮಾತಾಡಿ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಎಂತ ಹೇಳಿದರೆ, ವೀಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಉಂಟು. ಎಡಿಟಿಂಗ್ ಆದ ಸ್ವಲ್ಪ ಕೆಲಸ ಇದೆ. ಸೊ ಕೆಲಸ ಸ್ವಲ್ಪ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸೊ ಒಂದು ಫುಲ್ ಜೋಶನಲ್ಲಿದ್ದೇನೆ ನಾನು ಇವತ್ತು ವ್ಲಾಗ್ ಮಾಡಲಿಕ್ಕೆ. ಯಾಕೆ ಅಂತ ಹೇಳಿದರೆ, ಇವತ್ತು ನಂದು ಸೀರೀಸ್ ಏನು ಅಂತ ಹೇಳ್ತೀನಿ ನೋಡಿ. ಜಾಬಿದ್ದು ವ್ಲಾಗ್ ಇದ್ದು. ಸೊ ವ್ಲಾಗ್ ಸೀರೀಸ್ ಏನು ಅಂತ ಹೇಳಿದರೆ, ಡೈಲಿ ವ್ಲಾಗ್ಸ್ ಮಾಡ್ತೀನಿ ಒಂದು. ಇನ್ನೊಂದು ಏನಂತ ಹೇಳಿದರೆ, ವ್ಲಾಗ್ಸ್ನದ್ದು ಹೆಸರು ಏನಿರುತ್ತೆ ಅಂತ ಹೇಳಿದರೆ ಡೈಲಿ ವ್ಲಾಗ್ಸ್. ಅದು ತುಳುವಲ್ಲಿ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ. ಹೇಗೆ ಅಂತ ಹೇಳಿದರೆ, ಒಂದಿನ ಕನ್ನಡ ಮಾಡಿದರೆ ನಾನು ತುಳು ಮಾಡ್ತೇನೆ, ನೆಕ್ಸ್ಟ್ ಕನ್ನಡ ತುಳು ಆರ್ಎಲ್ಸ್ ಕನ್ನಡ ತುಳು ಒಟ್ಟಾಸಿ ಮಿಕ್ಸ್ ಮಾಡಿ ಮಾಡ್ತೇನೆ. ಸೊ ಒಂದೇ ವ್ಲಾಗಲ್ಲಿ ಕನ್ನಡ ಆದರೆ ಒಂದು ವ್ಲಾಗಲ್ಲಿ ಕನ್ನಡ ಆದರೆ ಕನ್ನಡದಲ್ಲೇ ಮಾಡ್ಕೊಂಡು ಹೋಗ್ತೇನೆ. ಇನ್ನೊಂದು ವ್ಲಾಗ್ ಇಂಗ್ಲೀಷಲ್ಲ ತುಳುವಲ್ಲಿ ಆದರೆ ತುಳುವಲ್ಲೇ ಮಾಡ್ಕೊಂಡು ಹೋಗ್ತೇನೆ. ಸೊ ಅದೇ ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮಾಡಬೇಕು ಅಂತ ಅನ್ಸ್ಕೊಂಡಿದ್ದೇನೆ. ಸೊ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ನಾನು ಮಾಡ್ತೇನೆ. ಸೊ ಇನ್ನೊಂದು ಏನು ಅಂತ ಹೇಳಿದರೆ, ಸೊ ನನ್ನ ವ್ಲಾಗ್ನದ್ದು ಟೈಟಲ್ ಏನು ಅಂತ ಹೇಳಿದರೆ ಡೈಲಿ ವ್ಲಾಗ್ಸ್. ಸೊ ಡಿ ವಿ ಅಂದರೆ ಡೈಲಿ ವ್ಲಾಗ್ಸು. ಸೊ ತುಳು ವ್ಲಾಗ್ಸ್ ಆದರೆ ನಾನು ಟಿ ವಿ ಅಂತ ಹಾಕ್ತೇನೆ, ಕನ್ನಡ ವ್ಲಾಗ್ಸ್ ಅಂದರೆ ಕೆ ವಿ ಅಂತ ಹಾಕ್ತೇನೆ. ಸೊ ಡೈಲಿ ವ್ಲಾಗ್ಸು, ಡೈಲಿ ಡಮ್ಮು. ಹಾಗೆಯೇ ಆ ವ್ಲಾಗಲ್ಲಿ ಏನು ಸ್ಪೆಷಲ್ ಉಂಟು ಅದನ್ನು ನಾನು ಹಾಕ್ತೀನಿ ಟೈಟಲ್ ಆಗಿ. ಗೊತ್ತಿಲ್ಲ ಹೇಗೆ ವ್ಲಾಗ್ ಮಾಡೋದು ಕಂಟಿನ್ಯೂ ಮಾಡೋದು ಅಂತ. ಸೊ ಪರ್ಫೆಕ್ಟ್ ಆಗಿರೋದಿಲ್ಲ, ಇಂಪರ್ಫೆಕ್ಟಾಗಿ ಸ್ಟಾರ್ಟ್ ಮಾಡ್ತೇನೆ. ಬಟ್ ಪರ್ಫೆಕ್ಟ್ ಆಗ್ತದೆ ಒಂದಿನ, ನೋಡುವ. ಇಂಪರ್ಫೆಕ್ಟ್ ಸಮ ಅಲ್ಲ, ಅನ್ಪರ್ಫೆಕ್ಟ್ ನಂಗೆ ಗೊತ್ತಾಗ್ತಿಲ್ಲ. ಸೊ ಮೇ ಬಿ ಇಂಪರ್ಫೆಕ್ಟ್ ಆಗಿರಬೇಕು. ಸೊ ಇಂಪರ್ಫೆಕ್ಟ್ ಆಗಿರಲಿ ಪರ್ಫೆಕ್ಟ್ ಆಗಿರಲಿ ಹೇಗೆ ಆಗಿರಲಿ ನಾವು ವ್ಲಾಗ್ಸ್ ಅಂತ ಮಾಡ್ತೇನೆ ಪಕ್ಕ ಮಾತ್ರ ಅದು. ಸೊ ಈಗ ಫ್ರೆಶ್ ಅಪ್ ಆಗಿ ನಾನು ಒಂದು ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಸೊ ಕೆಲಸ ಮುಗಿಸ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ ಇನ್ನು ಡಿನ್ನರ್ನ ಟೈಮಿಗೆ. ಸೊ ತುಂಬ ಕರೆಕ್ಷನ್ ಉಂಟು. ಲಂಚ್ ಆಗಿರಲಿ, ಡಿನ್ನರ್ ಆಗಿರಲಿ, ವ್ಲಾಗ್ ಆಗಿರಲಿ, ಏನೇ ಆಗಿರಲಿ ತುಂಬ ಕರೆಕ್ಷನ್ ಮಾಡಲಿಕ್ಕೆ ಉಂಟು. ಸೊ ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗ್ಸ್ ಮಾಡೋದು. ಸೊ ನಾನು ಅಪ್ಡೇಟ್ ಮಾಡ್ಕೊಳ್ಬೇಕು, ಗ್ರೋ ಮಾಡ್ಕೊಳ್ಬೇಕು ಅಂತ. ಸೊ ನೀವು ನೋಡ್ತಾ ಇರಿ ಹೀಗೆ ನಮ್ಮದು ವ್ಲಾಗ್ಸು ಡೈಲಿ ಡಮ್ ಮಾಡ್ತಾ ಇರುತ್ತೆ, ನೋಡ್ತಾ ಇರಿ ಹೇಳ್ತಾ. ಇನ್ನು ನಾನು ಫ್ರೆಶ್ ಅಪ್ ಆಗಿ ನಿಮಗೆ ಸಿಗ್ತೀನಿ ಡಿನ್ನರ್ ಟೈಮಿಗೆ. ಸೊ ವೆಲ್ಕಮ್ ಬ್ಯಾಕ್. ಸೊ ನಂದೀಗ ಸ್ನಾನ ಎಲ್ಲ ಆಯಿತು, ಫ್ರೆಶ್ ಅಪ್ ಎಲ್ಲ ಆಯಿತು, ಫುಲ್ ಕೆಲಸ ಎಲ್ಲ ಮುಗೀತು. ವೀಡಿಯೋ ಎಡಿಟಿಂಗ್ ಸ್ವಲ್ಪ ಪೆಂಡಿಂಗ್ ಇದೆ ಇನ್ನೂ ಕೂಡ. ಸೊ ಇವತ್ತು ನಾನು ಫ್ರಿಜ್ಜಲ್ಲಿ ಉಂಟು ಬರೀ ವಾಟರ್ ಮೆಲನ್. ಸೊ ಇವತ್ತಿನ ಸ್ಪೆಷಲ್ ಇಲ್ಲ, ರಾಗಿ ಜ್ಯೂಸ್ ಉಂಟಲ್ಲಿ. ಸೊ ಊಟಕ್ಕೆ ಸ್ಪೆಷಲ್ ಏನು ಅಂತ ಹೇಳಿದರೆ ಉಂಟು, ತುಂಬ ಉಂಟು ಇದರಲ್ಲಿ. ಅದು ಬಿಟ್ಟು ಇಲ್ಲಿ ಉಂಟು ಸಾರು. ಸೊ ಇವತ್ತು ಸಾರು ಸ್ಪೆಷಲ್, ಇನ್ನೊಂದು ಬಾಯ್ಲ್ಡ್ ಎಗ್. ಸೊ ಇದು ಊಟ ಮಾಡಿ ಮಲಗೋದು, ಇವತ್ತಿನ ವ್ಲಾಗಲ್ಲಿ ಎಂಡ್ ಮಾಡೋದು. ಸೊ ನಾಳೆಯಿಂದ ಹೊಸ ಸೀರೀಸ್ ಸ್ಟಾರ್ಟು. ಸೊ 10 ಗಂಟೆ ಆಗಿದೆ, ಅಮ್ಮಗೆ ಮಲಗಲಿಕ್ಕೆ ಉಂಟು. ಸೊ ಬೇಗ ಊಟ ಮಾಡಿ ಮಲಗುವ, ಲೇಟ್ ಆಗ್ತದೆ ಇನ್ನು ಲೇಟ್ ಮಾಡಿದರೆ. ಓಕೆ ಬಾಸ್, ಗುಡ್ ನೈಟ್, ಟೇಕ್ ಕೇರ್, ಟಾಟಾ ಬಾಯ್. ಊಟಕ್ಕೆ ಬಾಯ್ಲ್ಡ್ ಎಗ್ ತಿನ್ನೋದು, ಊಟ ಮಾಡಲಿಕ್ಕಿಲ್ಲ ಇವತ್ತು, ಬರೀ ಬಾಯ್ಲ್ಡ್ ಎಗ್ ಮಾತ್ರ. ಊಟ ಮಾಡೋದಿಲ್ಲ ಇವತ್ತು, ಹೊಟ್ಟೆ ಫುಲ್ ಉಂಟು. ತಿಂದ ಸ್ವಲ್ಪ ಜಾಸ್ತಿ ಆಗಿದೆ ಇವತ್ತು. ಐಸ್ ಕ್ರೀಮ್. ಸೊ ಮೇಡಮ್ ಅವ್ರು ಎಕ್ಸಸೈಸ್ ಮಾಡ್ತಿಲ್ಲ,
ಸೊ ಕ್ಯೂಟ್ ಲೈಟ್ ಆಫ್ ಮಾಡ್ದೆ